ಸ್ಟಾರ್ಟ್. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ನಿಮ್ಮ ಹೆಸರು ರೀ? ಶಿವ ಪಂಡಿತ್ ಮಡ್ನಾಳ್. ಶಿವ ಪಂಡಿತ್ ಮಡ್ನಾಳಿ. ಊರು ರೀ? ಊರು ಸಾತ್ಪುರ. ಹ್ಞೂ. ತಾಲೂಕು ರೀ? ಇಂಡಿ. ಜಿಲ್ಲೆ ರೀ? ಬಿಜಾಪುರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಸುಳಿಬ ಅಂತ ಹೇಳ್ರಿ. ನಾವು ಯುನೈಟೆಡ್ ಕ್ರಾಪ್ ಕೇರ್ ಕಂಪ್ನಿ ವತಿಯಿಂದ ಬಂದೀನಿ ರೀ. ಮೊನ್ನೆ ನಿಮ್ಮ ಪ್ಲಾಟಿಗೆ ವಿಸಿಟ್ ಬಂದಿದ್ದೆ ರೀ. ಸರ್ ಹೊಲಕ್ಕೆ ಬಂದಿದ್ದೆ. ಸರ್ ಹೊಲಕ್ಕೆ ನಿಂಬೆ ಗಿಡ ನೋಡ್ಲಾಕ್ ಬಂದಿದ್ದೆ. ನೀವು ಬಂದ್ರಿ. ನೀವು ಬಂದ ಕೇಸ್ ನೋಡಿದ್ರಿ ಸರ್ದು. ಸರ್ ಹೂವು ಬಿಟ್ಟಿದ್ದು ಹೆಂಗೆ ಅನ್ಸಿತ್ತು ನಿಮ್ಗೆ? ಚಲೋ ಬಿಟ್ಟಿತ್ತು. ಅದು ನೋಡಿ ನೀವೇನಂದ್ರಿ ನನಗೂ ಬೇಕ್ರಿ ಅಂತ ಸರ್ ಕೇಳಿದ್ರಿ. ಸರ್ ನೀವು ಕೊಡುವ ತೊಗೊಂಬಂದ್ರಿ. ನೀವು ಈಗ ಹೊಡೆದಿರಲ್ರಿ? ಎಷ್ಟು ದಿನ ಆಯ್ತು ಹೊಡೆದ್ರಿ? ಇವತ್ತಿಗೆ 12 ದಿವಸ ಆಯ್ತು. 12 ದಿನ ಆಯ್ತ್ರಿ. ಹಿಂಗೆ ಕಟ್ ಮಾರ ನಿಂದ್ರಿ. ಎಷ್ಟು ದಿನ ಆಯ್ತ್ರಿ? 12 ದಿವಸ ಆಯ್ತು. 12 ದಿನ ಆಯ್ತ್ರಿ. ಅಂದ್ರೆ ರಿಸಲ್ಟ್ ಏನ್ ಅನ್ಸದ್ರಿ? ಆಗ್ಯದ್ರಿ ಸರ್. ಕೆಲಸ ಆಗ್ಯದಂದ್ರೆ ಏನೇನ್ ಆಗ್ಯದ್ರಿ? ಹೂ ಬಿಡ್ಲತ್ತದ್ರಿ, ಗಿಡ ಚಿಗುರು ಹೊಡೆದದ. ಹೂವು ಹೆಂಗ್ ಬಿಡ್ಲಾಕತ್ತದ್ರಿ? ಚಲೋ ಬಿಟ್ಟದ ಸರ್. ಇದೆಲ್ಲ ಹೊಸದೇ ಅಲ್ರಿ? ಇದು ಹೊಸದೇ ರೀ. ಹಳೇದಂತೂ ಇಲ್ಲ. ಹಳೇದು ಏನು 3 ಡೋಸ್ ಎಣ್ಣೆ ಹೊಡ್ಕೊಂಡ್ರಿ, ಏನು ಇಲ್ಲಿ ಅದು ಹೇಳಕತ್ರಿ. ಈಗ ನಮ್ಮ ಎಣ್ಣೆ ಹೊಡಿಕಿನ ಮೊದಲ ಎಣ್ಣೆ ಎಷ್ಟು ಡೋಸ್ ಹೊಡೆದ್ರಿ? 3 ಎಣ್ಣೆ ಹೊಡ್ಕೊಂಡ್ರಿ. 3 ಎಣ್ಣೆ ಹೊಡ್ಕೊಂಡ್ರಿ. ಅದಕ್ಕೇನಾರ ರಿಕವರಿ ಬಂದಿತ್ತೇನು? ಇಲ್ರಿ. ಇಲ್ಲ ಸರ್, ಹೊಟ್ಟೆ ಹೂ ಬಂದಿಲ್ಲ. ಈಗ ನಮ್ದು ಹೊಡೆದಿಂದ್ರಿ ಹೂ ಚಾಲು ಆಗ್ಯದ. ಹೂ ಚಲೋ ಆಗ್ಯದ. ಅವು ಮೊದ್ಲಿನ ಎಲ್ಲಿ ತಂದಿದ್ರಿ? ಅವು ಇಂಡಿ ಒಳಗೆ ತಂದಿದ್ರಿ. ಇಂಡಿ ಒಳಗೆ ತಂದಿರಿ? 2 ಇಂಡಿ ಒಳಗೆ ತಂದಿರಿ, ಒಂದು ಗುಬ್ಬೆಡ್ ತಂದ್ರಿ. ಬರೀ ಹೂವಿನ ಸಭೆ ಹೂವ ಬೇಕಂತೇಳಿ ತಂದಿರಲ್ರಿ? ಹೌದು ಸರ್. ಹೂವ ಬಿಟ್ಟಿತ್ತೇನ್ರಿ? ಇಲ್ಲ ಸರ್, ಹೊಟ್ಟೆ ಬಿಟ್ಟಿಲ್ಲ. ಬಿಡ್ಲಿಲ್ಲ. ಇದು ನಮ್ದು ಹೊಡೆದಿಂದ್ರಿ? ಚಾಲು ಆಗ್ಯದ. ಹೂ ಚಲೋ ಆಗ್ಯದ್ರಿ. ಈಗ ನಮ್ಮ ಎಣ್ಣೆ ಬಗ್ಗೆ ಏನ್ ಹೇಳ್ಬೇಕಂತ ರೈತರಿಗೆ? ಆದ್ರ ಒಳ್ಳೇದಾತ್ರ ರೈತರು ಹೊಡ್ಕೊಂಡ್ರಿ. ಒಳ್ಳೇದಾಗ್ತದ. ಯಾಕಂದ್ರೆ ನಿಂಬೆ ಬೆಳೆಗಾರ ಜಾಸ್ತಿ ಆರ್ರಿ. ಈಗ ನಾವು ನೋಡಿ ಬಂದೇವಿ. ನಿಮ್ ಪಡ ರಿಸಲ್ಟ್ ಬಂದಿಂದ, ಸರ್ ಪಡ ರಿಸಲ್ಟ್ ಬಂದಿಂದ, ಇನ್ನೊಬ್ಬರು ಪಡ ರಿಸಲ್ಟ್ ಬಂದಿದ್ದೆ. ಸರ್ ಈಗ ಇನ್ನೂ ಇಲ್ಲ ಅಂದ್ರೆ ಒಂದು 20 ಎಕರೆ ಬರೀ ನಿಂಬೆ ಗಿಡನೇ ತೋರಿಸಿದ್ರು ನಮ್ಗೆ. ಎಲ್ಲ ನೋಡಿ ಬಂದೇವಿ. ಸರ್ ನಮ್ಗೆ ಒಂದೇ ಆಗೋದು ಬ್ಯಾಡ್ರಿ, ಎಲ್ಲ ಕಡೆ ನೋಡ್ಕಿಷ್ಟು ಎಲ್ಲ ಕಡೆ ರಿಸಲ್ಟ್ ತರಮತ್ತ ಅಂದ್ರು ಸರ್. ನಾವು ಸರ್ ಹಂಗ ಮನುಷ್ಯರಿಗೆ ಎಲ್ಲಿ ನೋಡಿಲ್ಲ. ಈಗ ಅವ್ರ ಪ್ಲಾಟ್ ತಗೊಂಡು ಸುಮ್ನೆ ಗಪ್ ಕುಂದ್ರವ್ರು ಭಾಳ ಮಂದಿ ಅರ. ಈಗ ನನಗೆ ರಿಸಲ್ಟ್ ಬತ್ತಾ ಯಾರಿಗೂ ಹೇಳ್ಬಾರ್ದು, ನಾವು ಒಬ್ಬನೇ ಇಟ್ಕೋಬೇಕು ಅಂತೇಳಿ ಇಟ್ಕೊಳ್ಳೋರು ಭಾಳ ಅಂದ್ವಾರ. ಅವ್ರೇನದ ಎಲ್ಲರಿಗೂ ಸ್ಪ್ರೆಡ್ ಮಾಡ್ಲಾಕತ್ತಾರ. ನಮಗೂ ಹೇಳ್ಯಾರ, ನಿಮ್ಗೂ ಹೇಳ್ಯಾರ ಸರ್. ಹೇಳ್ಯಾರ. ಅಂತಂದ್ರ ನಿಮಗೂ ಹೊಡ್ಕೊಂಡ್ರಿ ರಿಸಲ್ಟ್ ಚಲೋ ಅನ್ಸದ್ರಿ? ಚಲೋ ಆಗ್ಯದ ಸರ್. ಹಾನ್ರಿ. ಹೂ ಬರ್ಲಾತಾರ, ಇನ್ನ ಚಾಲು ಅದ್ರಿ. ಹಾನ್ರಿ. ಈಗ ಟೋಟಲ್ ನೀವು ಮೊದಲು ಎಷ್ಟು ಖರ್ಚು ಮಾಡಿದ್ರಿ? ಅದು ಎಣ್ಣೆ ಬದ್ದಲ್ದಾಗ ಒಂದು 6,000 ರೂಪಾಯಿ ಮ್ಯಾಗ ಹೋಗ್ಯದ. 6,000 ರೂಪಾಯಿ. ನಮ್ದಕ್ಕೆ ಎಷ್ಟು ಕೊಟ್ರಿ? ನಿಮ್ದಕ್ಕೆ ಒಂದು 2,800 ಏನು ಕೊಟ್ಟಿನಿ ಸರ್. ಅದು 7,000 ರೂಪಾಯಿ ಕೊಟ್ಟೆ ಕೆಲಸ ಕೊಟ್ಟಿಲ್ಲ? 2,800 ರೂಪಾಯಿ ಕೆಲಸ ಕೊಟ್ಟದ. ನಿಮ್ಗೆ ಖುಷಿ ಅದಲ್ರಿ? ಫುಲ್ ಖುಷಿ. ಮುಂದೆ ಏನಾರ ಎಲ್ಲಿರ ಮತ್ತೆ ಹೋಗ್ಬೇಕಂದ್ರೆ ಅವೇ ತರ್ಬೇಕಂದ್ರಿ? ಅವೇ ತರ್ತೀನಿ ಸರ್. ಈಗ ಎಣ್ಣೆಗೆ ಮತ್ತೆ ಎಲ್ಲಾರು ಹೋಗ್ತೀರಿ? ಇಲ್ಲ, ಎಲ್ಲಿ ಹೋಗಲ್ರಿ? ದೂರ ಆದ್ರಾಗಲಕ್ಕ ರಾಮ್ಪುರ್ಗೆ ಹೋಗಿ ತರ್ತೀರಿ? 100 ಕಿಲೋಮೀಟರ್ ಆದ್ರೂ ಹೋಗ್ತೀನಿ ಸರ್. ಹೋಗ್ತೀರಿ ಅಂದ್ರೆ ರಿಸಲ್ಟ್ ಚಲೋ ಕೊಟ್ಟದ. ಖುಷಿ ಮಾತ್ರ ಚಲೋ ಅದ. ಖುಷಿ ಸರ್. ಇದು ಎಣ್ಣೆ ಎಲ್ಲಿ ತಂದ್ರಿ? ಇದು ರಾಂಪುರ್ ಸರ್. ರಾಂಪುರ್. ಅಂಗಡಿ ಹೆಸರು? ಅಂಗಡಿ ಹೋದ್ರಿ ಮಹಾಲಕ್ಷ್ಮಿ ಅಗ್ರೋ. ಹಾನ್ರಿ. ಸಂತೋಣ್ ಬಲ್ಲಿ ತಂದಿರಿ? ಸಂತೋಷ್ ಅವ್ರ ಬಲ್ಲಿ. ಯಾರ್ಯಾರು ಹೋಗಿದ್ರಿ? ಸರ್ ನಾವು ಹೋಗಿದ್ದೇವೆ. ಸರ್ ನೀವು ಕೂಡ ಹೋಗಿದ್ರಿ? ಸರ್ ಎಷ್ಟು ಡೋಸ್ ಎಣ್ಣೆ ತಂದ್ರಿ ಮನೆ ಹೋದಾಗ? ಮಾತ್ರಿ ಇನ್ನೊಂದು ಡೋಸ್ ತಂದೇನಿ ಸರ್. ಮತ್ತೊಂದು ಡೋಸ್ ತಂದಿರಿ? ತಂದು ಹೊಡ್ಕೊಂಡ್ರಿ ಈಗ? ಹಾನ್ರಿ. ಈಗ ಮತ್ತೆ ಟೋಟಲಿ ಎಷ್ಟು ಪ್ಲಾಟ್ ಅದಾವ ಸರ್ ನಿಮ್ ಕೈಯಾಗ ಈಗ? ಇನ್ನೂ ಒಂದು 10 ಸರ್. ಅಂದ್ರೆ ನೀವು ಟೋಟಲಿ ಎಲ್ಲ ನಿಮ್ ಹೊಲ ಬಂದು ನೋಡ್ಯಾರಲ್ರಿ ಎಲ್ಲ ರೈತರು? ನೋಡ್ಯಾರ ಸರ್. ಹೊಲ ಚಲೋ ಬಂದದ ಮಾಡ್ಯದತ್ತೆಲ್ಲ ಹೇಳ್ಯಾರಿ? ಹಾನ್ರಿ. ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಅಣ್ಣ. ರೈತರು ಫೋನ್ ಹಚ್ತಿರ್ತಾರ್ರಿ, ನಮ್ಮ ನಂಬರ್ ಹೇಳ್ರಿ. 988 08 54 697 697. ಈಗ ಮಾತ್ರ ನಿಮ್ಮದು ರಿಸಲ್ಟ್ ಅಂತೂ ಎಲ್ಲ ಬಂದದಲ್ರಿ? ಬಂದ ಸರ್. ಹಾನ್ರಿ. ಈ ತರ ಹೂ ಬಂದದ್ರಿ? ಬಂದದ ಸರ್. ಬಂದದ. ಏನು ಇದ್ದಿತ್ತಿಲ್ರಿ? ಇದು ಇದ್ದಿದ್ದಿಲ್ಲ? ಇಲ್ಲ. ಹಂಗೆ ಮುಂದೆ ನೋಡಿ. ಈ ಚಿಗುರ್ರಿ? ಚಿಗುರು ನಿಮ್ಮದೇ ರೀ ಸರ್. ನಿಮ್ಮ ಎಣ್ಣೆ ಮೇಲೆ ಚಿಗುರು ಚಾಲು ಹೋಗಿ. ಇದು ಕಡೆ ಬರೋಣ. ಇಲ್ಲಿ ಸ್ಟಡಿ ಸರ್ ಅಷ್ಟೇ ಅಂತ ಕೊಯ್ದು. ನಿಮ್ಗಂತೂ ಖುಷಿ ಅದಲ್ರಿ? ಖುಷಿ ಅದ ಸರ್. ಎಲ್ಲಾ ರೈತರಿಗೆ ಹೇಳ್ರಿ, ನೀವು 4 ಮಂದಿಗೆ ಹೇಳ್ರಿ, ರೈತರಿಗೆ ಒಳ್ಳೇದ್ ಮಾಡ್ರಿ. ಯಾಕಂದ್ರೆ ನಿಂಬೆ ಗಿಡದ ಮೇಲೆ ಬದುಕೋ ಬಾಳ ಮಂದಿ ಅದ್ರಿ. 1 ಎಕರೆ 2 ಎಕರೆ ಇರ್ತದ. ಅಂತದ್ರಾಗ ಒಂದು 100-200 ನಿಂಬೆ ಗಿಡ ಮಾಡಿರ್ತಾರ. ಅದಕ್ಕೆ ಅಂತವ್ರಿಗೆ ಏನಾದ್ರು ಬಾಳ ಹೆಲ್ಪ್ ಆಗ್ತದ. ನೀವ್ ಹೇಳಿದ್ರೆ ಅನ್ನೋದು 1,000-1,500 ರೂಪಾಯಿದಾಗ ಒಳ್ಳೇದಾಗ್ತದ್ರಿ. ಎಲ್ಲರಿಗೂ ಮಾಡ್ಸಮ್. ಈಗ 15,000 20,000 ಎಣ್ಣೆ ಹೊಡೋದಕ್ಕೆ ಲಾಸ್ ಆಗೋದಕ್ಕಿನ 1,000-1,500 ಲುಕ್ಸಾನ್ ಮಾಡೋದೇನು ತಪ್ಸುತ್ತಲ್ರಿ? ಇದೆಲ್ಲ ಚಿಗುರು ಹೊಸದೇ ಅಲ್ರಿ? ಹೊಸದೇ ಸರ್. ಇವೆಲ್ಲ ಹೂ ಗಿವ್ ಎಲ್ಲ ಹೊಸದೇ. ನಿಮ್ಮ ಎಣ್ಣೆ ಮೇಗೇರಿ ಇದು
ಇದು ಒಟ್ಟು ಚಿಗುರು ಬಿಟ್ಟಿದ್ದು ಹೊಸ ನಮ್ಮ ಎಣ್ಣೆ ಮೇಲೆ ಬಿಟ್ಟದ್ರಿ. ಹೌದು ಸರ್. ಹಾಂ ರೀ, ಆಯ್ತು, ನಮಸ್ಕಾರ. ಯಾಕ್ರಿ ಇವ್ರ ಮಲ್ಲು ಸರ, ನಾವು ಬಡವ್ರಪ್ಪ. ನಾವು ಇದ್ದಾಗ ಹಾಸಿಗೆ ತಳ್ಕೊಂಡು ಹೋಗ್ಬೇಕು. ಒಟ್ಟು ಆರ್ಗಾನಿಕ್ ನೋಡಪ್ಪ. ಆರ್ಗಾನಿಕ್ ಅಂದ್ರೆ ಫುಲ್ ಆರ್ಗಾನಿಕ್ ಅಲ್ರಿ, ಅದ್ರ ಸ್ವಲ್ಪ ಕೆಮಿಕಲ್ ಮಿಕ್ಸ್ ಮಾಡ್ತಾರ. 8 ದಿನದ ರಿಸಲ್ಟ್ ಕೊಡೋದು ಆರ್ಗಾನಿಕ್ ರೀ. ಯಾರು ಸರಿ ಶಿವ್ರಿ ಮಡ್ನಾಡಿ 20 ಹೇಳ್ತೀವಿ ರೀ. 20 ಒಳಗೆ ಬರ್ಬೋದು, 8 ದಿನ ಒಳಗೆ ಬರ್ಬೋದು, 12 ದಿನ ಒಳಗೆ ಬರ್ಬೋದು. ಸಿಗಲ್ರಿ ಕಾಯಿ ಹೂ. ಇವೆಲ್ಲ ರೀ ಇದೆ 4 ದಿನ 5 ದಿನ 4 ದಿನದ ಒಳಗಡೆ 4-5 ದಿವಸ ಅಷ್ಟೇ. ಅಷ್ಟೇ. ಹಾಂ ಪೈಲ್ ಇದ್ದಿತ್ತು ಇಲ್ಲಿ ಅದಲ್ರಿ, 3 ದಿನದ ಇದು. ಹಾಂ ದೊಡ್ಡದೊಂದು 5-6 ದಿನದ ಅದ, ಹಾಂ ಸಣ್ಣದೇನೋ 3 ದಿನದ ಬರೀ. ಪೈಲೆ ಎಣ್ಣೆ ಹೊಡಿದ ಪೈಲೆ ಏನು ಇದ್ದಿತ್ತು ಏನು ಇದ್ದಿದ್ದಿಲ್ರಿ. ಹಾಂ ಸ್ಟಾಪ್ ಇದ್ರಿ ಪೂರ. ಎಣ್ಣೆ ಎಣ್ಣೆ ಹೊಡಿದೀನಿ ರೀ. ನೀವು ಎಣ್ಣೆ ಸ್ಪ್ರೇ ಮಾಡಾಗಿತ್ತು ಪೈಲ ನಿಮ್ಮ ಎಣ್ಣೆ. ಅದಕ್ಕೆ ಇಟ್ಟು ಬಂದಿಲ್ರಿ. ಇಲ್ರಿ, ಒಮ್ಮೆ ಎಲ್ಲರೂ ಒಂದೊಂದು ಹೊಟ್ಯಾಗ ಹಣ್ಯಾದ್ರಿ. ಈ ಚಿಗುರ್ದು ಇದು ಎಣ್ಣೆ ಹೊಡೆದಿಂದೆ ಅಲ್ರಿ ಪೂರಾ. ಹೌದು ರೀ, ಹೊಸ ಚಿಗುರಿದ್ದದು ಒಟ್ಟು ನಿಮ್ಮ ಎಣ್ಣೆ ಮ್ಯಾಗ ರೀ. ಎಣ್ಣೆ ಮೇಲೆ ರೀ. ಈಗ ಹೊಡೆದು ಎಷ್ಟು ದಿನ ಆಯ್ತು ಟೋಟಲ್ ಕರೆಕ್ಟ್ ರೀ ಟೈಮ್? ಹೋದ ಸೋಮವಾರ ಹೊಡೆದೀನಿ ರೀ. ಹೋದ ಸೋಮವಾರ ನಾಳಿನ ಸೋಮವಾರ, ನಿನ್ನಿನ ಸೋಮವಾರಕ್ಕೆ 8 ದಿನ ರೀ. ಈ ಕಡೆ ಸೋಮವಾರ 8, ಮಂಗಳವಾರ 9, ಬುಧವಾರ ಇವಾಗ ಶುಕ್ರವಾರ ಅಂದ್ರೆ 12 ದಿನ ಆಯ್ತು ಟೋಟಲ್. ನಿಮ್ಗೆ ಹೇಳಿದ್ದೆ ಪೂರಾ ರೆಡಿಯಾಗಿ ನಿಂತಿತ್ತು ನಿಮ್ಮದು ಪೂರಾ ಕೊಡನೆ. ಅದಕ್ಕೆ ಹೊಡ್ಕೊರಿ ಹೂ ಬರ್ತದ ಅಂತ ಅದೇ ಹೇಳಿದೆ ನಿಮ್ಗೆ. ಇನ್ನೊಂದು ಸ್ವಲ್ಪ ನಮ್ಗೆ ಮಿಸ್ ಹೊಡಿತು ಬರ್ರಿ. ಅಗತಿ ಮಾಡಿ ನೀರು ಜಲ್ದಿ ಒಂದು ನೀರು ಕೊಟ್ಟು ಹೊಳೆ 2ನೇ ನೀರು ಕೊಡಲಿಲ್ಲ ರೀ ನಾವು. ಅದಕ್ಕೆ ಗಿಡ ಸ್ಟಾಪ್ ಆಗಿತ್ತು ರೀ ಅಲ್ಲಿಗೆ. ಅದು ಯಾಕೆ ಇಲ್ಲ ಈಗ ಮಾಡಿದ್ದೆಲ್ಲ ಒಳ್ಳೇದಕ್ಕೆ ರೀ. ಈಗ ಸರ್ ಏನು ಫಸ್ಟ್ನೇ ಡೋಸ್ ಹೊಡೆದಿದ್ರಲ್ರಿ, ಅವಾಗ ನೀವು ಇದು ನಮ್ಮ ಎಣ್ಣೆನೇ ಹೊಡೆದಿದ್ರಿ ಅಂದ್ರೆ ಇಟ್ಟತ್ತಿಗೆ ನೀವು ಪೂರಾ ರೆಡಿಯಾಗಿ ಕಾಯಿ ಸೆಟ್ ಆಯ್ತಿತ್ತು ಪೂರಾ. ಹೌದು ರೀ, ನಮ್ಗೆ ಸರ್ ಹಂಗೆ ಗುರ್ತಗಣ ಹಂಗೆ ಹೋಗ್ಯಾರ, ಅವರು ಹೇಳಿಲ್ಲ. ಇಲ್ಲ ಅವ್ರು ಏನಂದ್ರಿ ಬಂದಿಂದ ಹೇಳ್ಬೇಕಂದ್ರಿ. ಹೌದು ಅವ್ರದ್ದೊಂದು ಮಾತು ಕರೆಕ್ಟ್ ಅಲ್ರಿ. ನೋಡ್ರಿ ನಾವು ಅವರು ಏನು ಹಾಳು ಮಾಡಲ್ರಿ, ಹೊಲಕ್ಕೆ ಹಾಕ್ತೀವಿ. ಹಾಳು ಮಾಡೋದು ಅಲ್ರಿ. ಈಗ ನಮಗೆ ಎಣ್ಣೆ ಸರ್ ತಾವು ತೊಗೊಂಡ್ರು ನಮಗೂ ಕೊಡಿಸಿದ್ರು, ತಮ್ಮನ್ನು ನೋಡಿ ನಮಗೆ ಕೊಡಿಸ್ಬೇಕಾಗಿತ್ತಲ್ಲ ಅಂತ ಅವರು ಅನ್ನೋರೇ ಅಲ್ಲ. ನೀವೇ ಹತ್ತೀರಿ ನಾಳೆ ರಿಸಲ್ಟ್ ಬರಲಿಲ್ಲ ಅಂದ್ರೆ. ಅನ್ನೋದೇ ಇಲ್ಲ ಸರ್. ಈ ಸದ್ 3 ಎಣ್ಣೆ ಹೊಡಿದೀನಿ, ಏನು ಫರಕ್ ಬಿದ್ದಿಲ್ಲ. ಮತ್ತು ಯಾರಿಗೆ ಏನನ್ನೋದು ಹೇಳಿ. ಈಗ ನಮ್ಮ ಎಣ್ಣೆಗೆ ಒಂದಕ್ಕೆ ಪರಕ್ ಆಗ್ಯದ. ಹಾಂ, ಮತ್ತು ಈಗ ಅವ್ರ ಮ್ಯಾಗ ಅಪೋದ ಹೊರ್ಸಕ್ ಮ್ಯಾಗ ಬರ್ತದೆ ರೀ, ಬರಲ್ಲ. ನಿಮಗೆ ಈಗ ಮತ್ತವ್ರಿಗೆ ಹೇಳಂಗಾರ ಆಗ್ಯದಿಲ್ರಿ? ಆಗ್ಯದ ಸರ್. 100ಕ್ಕೆ 100 10-12 ದಿನದಾಗ ಇಟ್ಟು ಕೆಲಸ ಆಗ್ಬೇಕಲ್ರಿ. ಕೆಲಸ ಆಗ್ಬೇಕ್ರಿ. ಮತ್ತು ನಿಮಗೆ ನಾಳೆ ಇಷ್ಟೇ ಈಗ ಏನದು ಅದಲ್ರಿ, ಹಾಂ ರೀ, ಇಷ್ಟೇ ಕಾಯಿ ಹರಿಲಾಕು ನಿಮ್ಗೆ ವಜ್ಜು ಆಗ್ತದ್ರಿ. ಮತ್ತು ರೀ ಏನಿದ್ರು 5-6 ಹೂವು ಇಲ್ಲ ರೀ, ಇಲ್ಲೇ ಇಲ್ರಿ. ಇಲ್ರಿ, ಪ್ರತಿಯೊಂದು ಗಿಡಕ್ಕೆ ಇಲ್ಲ ಒಂದು ಗೊಂಚಲೇಕೋ 5-6 ಅದ್ರಿ. ಅದಂತೂ ಸರ್ ಬಲ್ಲೆ ಪೂರ ರೀ. ಇದು ನೋಡ್ರಿ, ರೇಟ್ ಇದ್ರಾಗ ನೋಡ್ರಿ ಇದಕ್ಕೆ. ನೋಡ್ರಿ ಏಸವ್ರಿ, ಡಜನ್ ಗಟ್ಲೆ ಅವ್ರು ಒಳಗೊಂದು. ಇದಕ್ಕೆ ನೋಡ್ರಿ ಸರ್, ಏಟು ಎಣಿಸ್ತೀರಿ ಇದಕ್ಕೆ? ಎಣಿಸೋದೇ ಇಲ್ರಿ. ಗರಬಿ ಸಟ್ಟ ಪೂರ ರೀ. ಮಾಲ್ ಕಾಳು ಕೊಂಡ್ರ ಲೆಕ್ಕನಾಗ ಅದ್ರಿ. ಈಗ ಅದು ಕಾಳು ಕೂತದ್ರಿ, ಕೂತದ್ರಿ ಆಲ್ರೆಡಿ ಒಳಗೊಂದೊಂದು. ನಮಗೇನ್ರಿ ರೈತರಿಂದ ರೈತರು ಬರ್ಬೇಕನ್ನೋರು ನಾವು. ನಾವು ಅದಕ್ಕೆ ಹೊಲ ಅಡ್ಡಾಡೋದು ಮಾಡೋದು ಹೇಳಲ್ರಿ ಒಟ್ಟೆ. ನೋಡ್ರಿ ಹೆಂಗದ, ನಾವು ಮುತ್ತು ಪೋಣಿಸ್ದಂಗೆ ಆಗ್ಯದ್ರಿ ಈಗ. ಮಲ್ಲಿಗೆ ಹೂ ಚೆಲ್ದಂಗೆ ಆಗ್ತದ್ರಿ. ನಾ 28 ದಿನ ಬಿಟ್ರಿ.
ಯಾರು ಫ್ಲೋರೋ 50 ಪ್ರೊಪ್ನೋಪಾಸ ಅವು ಕೊಡ್ತಾರ್ರಿ, ಹೊಡಿಬೇಡ್ರಿ ಒಟ್ಟೆ. ಇಲ್ಲಿ ಈ ಸದ್ಯ ಇವೆಲ್ಲ ಹೊಸವೇ ರೀ, ಹೊಸದು ಸರಿ ಪೂರಾ ಹೊಸದು. ಹಾಂ ರೀ, ಎಲ್ಲೊಂದು ಕೆಲವೊಂದು ಹಳಿದು ಅದ ರೀ ಇದ್ರಾಗ. ಅದೇ ರೀ, ಅಂದ್ರೆ ಪೂರಾ ಹೂವು ಬಿಚ್ಚಿಕೆ ಕಾಯಿ ಆಗಿದ್ದು ಹಳಿದ್ರಿ ಇದು. ಹಳಿದ್ರಿ ಅದು. ಈ ಪೂರಾ ಏನು ಹೂವು ಇದ್ದಿದ್ದು ಹೊಸದೇ ರೀ. ಹಾಂ ಈಗ ಉದುರ್ಬೇಕು ನಿಮ್ದು. ಪ್ರೊಪ್ನೋಪಾಸ್ ಇರ್ತದೆ ರೀ, ಫ್ಲೋರೋ ಕೊಟ್ಟಾರಿ ಅವರು.